KNB Beats. ಇದೀಗ ಪ್ರಥಮ ದಾಳಿಯಲ್ಲಿ ಮೈಸೂರು ಜಿಲ್ಲಾ ತಂಡದ ಸುದರ್ಶನ್ ಗೌಡ ಯುವ ಪ್ರತಿಭೆ ಈ ಬಾರಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಉಮೇಶ್ ಅವರಿಂದ ಒಂದು ಉತ್ತಮವಾದಂತಹ ಆಂಕಲ್ ಹೋಲ್ಡ್. ಪಂದ್ಯದ ಆರಂಭಿಕ ಹಂತದಲ್ಲಿ ದಾಳಿಗಾರನ ಒಂದು ಫುಟ್ವರ್ಕ್ ಅನ್ನ ಗಮನಿಸ್ತಾ ಇದ್ರು. ಒಂದು ಉತ್ತಮವಾದಂತಹ ಆಂಕಲ್ ಹೋಲ್ಡ್ ಒಂದಿಗೆ ಬೆಳಗಾವಿ ಜಿಲ್ಲಾ ತಂಡದ ಆಟಗಾರರು ಖಾತೆಯನ್ನು ಆರಂಭಿಸಿಕೊಂಡಿದ್ದಾರೆ. ದಾಳಿಯಲ್ಲಿ ಬೆಳಗಾವಿ ಜಿಲ್ಲಾ ತಂಡದ ಸುಧೀರ್ ಉತ್ತಮವಾದಂತಹ ಒಂದು ಕಾಂಬಿನೇಷನ್ ಟ್ಯಾಕಲ್ ಕುಂದಾನಗರಿ ಬೆಳಗಾವಿ ಜಿಲ್ಲಾ ತಂಡದ ಆಟಗಾರರಿಂದ. ಒಂದೊಳ್ಳೆ ಆರಂಭ. ಮೈಸೂರು ಜಿಲ್ಲಾ ತಂಡದ ಒಬ್ಬ ಶ್ರೇಷ್ಠ ದಾಳಿಗಾರ ರಕ್ಷಿತ್ ಪೂಜಾರಿ ಅವರನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ. 3-0 ಪಂದ್ಯ. ದಾಳಿಯಲ್ಲಿ ನಿಖಿಲ್ ಬೆಳಗಾವಿ ತಂಡದ ಯುವ ಪ್ರತಿಭೆ. ಪದವಿ ಪೂರ್ವ ಕಾಲೇಜು ವಿಭಾಗದ ಕಬಡ್ಡಿ ಪಂದ್ಯಾವಳಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದಂತಹ ಆಟಗಾರ. ಮೈಸೂರು ಜಿಲ್ಲಾ ತಂಡದ ಯುವ ಪ್ರತಿಭೆ ಅಭಿ ಒಂದು ಎಂಟಿ ರಾಡ್ ಒಂದಿಗೆ ವಾಪಸ್ ಆಗ್ತಾ ಇದ್ದಾರೆ. 3-0 ಪಂದ್ಯ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಕರ್ನಾಟಕ ಸ್ಟೇಟ್ ಸೀನಿಯರ್ ಚಾಂಪಿಯನ್ಶಿಪ್ 2025 BGS ಕಪ್ನ ಚಾಂಪಿಯನ್ಸ್ ಯಾರಾಗ್ತಾರೆ? ಈಗಾಗಲೇ ಪ್ರಥಮ ಸೆಮಿಫೈನಲ್ ಪಂದ್ಯ ಆರಂಭವಾಗಿದೆ. ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲಾ ಒಂದು ಕಡೆ ಆದರೆ ಇನ್ನೊಂದು ಕಡೆ ಸಾಂಸ್ಕೃತಿಕ ನಗರಿ ಮೈಸೂರು. ಥರ್ಡ್ ರೈಡ್. ಉತ್ತಮವಾದಂತಹ ಒಂದು ಟ್ಯಾಕಲ್ ಮೈಸೂರು ಜಿಲ್ಲಾ ತಂಡದ ಆಟಗಾರರಿಂದ. ನೂತನ್ ಹರೀಶ್ ಹಾಗೂ ಅಭಿ ಜೊತೆಯಲ್ಲಿ ಇನ್ನೋರ್ವ ಅಭಿ ಕೂಡ ಇಲ್ಲಿ ಈ ಒಂದು ಟ್ಯಾಕಲ್ಗೆ ಇಲ್ಲಿ ಸಪೋರ್ಟ್ ನೀಡಿದ್ರು. ಥರ್ಡ್ ರೈಡ್. ಮೈಸೂರು ಜಿಲ್ಲಾ ತಂಡಕ್ಕೂ ಸಹ ಮಾಡು ಇಲ್ಲವೇ ಮಡಿ. ಸುದರ್ಶನ್ ಗೌಡ ಯುವ ಕಬಡ್ಡಿ ಸೀರೀಸ್ನಲ್ಲೂ ಸಹ ಪ್ರತಿನಿಧಿಸಿದಂತಹ ಆಟಗಾರ, ಹಾಗೆ ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಅನುಭವಿ ಆಟಗಾರ. ಒಂದು ಉತ್ತಮವಾದಂತಹ ಟ್ಯಾಕಲ್ ಬೆಳಗಾವಿ ತಂಡದ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಉಮೇಶ್ ಒಂದು ಉತ್ತಮವಾದಂತಹ ಟ್ಯಾಕಲ್ ನೊಂದಿಗೆ ಡಿಫೆನ್ಸ್ ಭಾಗದಲ್ಲಿ ಒಂದು ಹೊಂದಾಣಿಕೆಯ ಹಿಡಿತವನ್ನು ಸಾಧಿಸಿಕೊಳ್ತಾ ಇದ್ದಾರೆ ಬೆಳಗಾವಿ ಜಿಲ್ಲಾ ತಂಡ. ದಾಳಿಯಲ್ಲಿ ನಿಖಿಲ್ ಬೆಳಗಾವಿ ಜಿಲ್ಲಾ ತಂಡದ ಯುವ ಪ್ರತಿಭೆ. 4 ಆಟಗಾರ ನಡುವೆ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಈ ಒಂದು ಕಾರ್ಯಕ್ರಮದ ಆಯೋಜನೆಗೆ ಪ್ರಮುಖ ಪ್ರಾಯೋಜಕರಾಗಿ ಶ್ರೀಯುತ ಪದ್ಮನಾಭ್ ಕಿರ್ಗಂದೂರ್ ಅವರು, ಉದ್ಯಮಿಗಳು, ಹಾಗೆ ಶ್ರೀಯುತ ರಂಗಣ್ಣ ಮೈಸೂರು ಉದ್ಯಮಿಗಳು ಹಾಗೂ ಸಮಾಜ ಸೇವಕರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡಿ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮೂರು ಆಟಗಾರ ನಡುವೆ ನಿಖಿಲ್
ಒಂದು ಅಲ್ಪ ವಿರಾಮದ ಕೋರಿಕೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಬೆಳಗಾವಿ ಜಿಲ್ಲಾ ತಂಡ 5-1 ಬೆಳಗಾವಿ ತಂಡದ ಪರವಾಗಿ. ಥರ್ಡ್ ರೈಟ್, ಇಟ್ಸ್ ಅ ಡೂ ಆರ್ ಡೈ. ಬೆಳಗಾವಿ ಜಿಲ್ಲಾ ತಂಡಕ್ಕೆ ಮಾಡು ಇಲ್ಲವೇ ಮಡಿ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಹರೀಶ್, ರೈಟ್ ಕಾರ್ನರ್ ಭಾಗದಲ್ಲಿ ನೂತನ್ ಕೆ. ಈ ಬಾರಿ ಹರೀಶ್ ಏಕಾಂಗಿಯಾಗಿ ಒಂದೊಳ್ಳೆ ಪವರ್ಫುಲ್ ಡ್ಯಾಶ್. ಮುಖ್ಯ ತೀರ್ಪುಗಾರರು ಇಲ್ಲಿ ತೀರ್ಮಾನವನ್ನು ನೀಡಲಿಕ್ಕಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಕಾರ್ಯಕ್ರಮಕ್ಕೆ ಈ ಭಾಗದ ಜನಪ್ರಿಯ ಶಾಸಕರು, ಅಭಿವೃದ್ಧಿಯ ಹರಿಕಾರರಾಗಿರುವಂತಹ ಡಾಕ್ಟರ್ ಮಂತರ್ ಗೌಡ್ರವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಲಿಕ್ಕಿದ್ದಾರೆ ಪರಮ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಮಹಾಸ್ವಾಮೀಜಿರವರು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಸನ ಹಾಗೂ ಕೊಡಗು ಶಾಖಾ ಮಠದ ಮಹಾಸ್ವಾಮೀಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅದು ಪಾವನ ಸಾನ್ನಿಧ್ಯವನ್ನು ವಹಿಸಲಿಕ್ಕಿದ್ದಾರೆ. ಮೂರು ಅಂಕದ ಮುನ್ನಡೆಯಲ್ಲಿ ಬೆಳಗಾವಿ ಜಿಲ್ಲಾ ತಂಡ. in favor of ಬೆಳಗಾವಿ. ಥರ್ಡ್ ರೈಟ್, ಮೈಸೂರು ಜಿಲ್ಲಾ ತಂಡಕ್ಕೆ ಮಾಡು ಇಲ್ಲವೇ ಮಡಿ. ಲೆಫ್ಟ್ ರೈಡರ್ ಸಬ್ಸ್ಟಿಟ್ಯೂಟ್ ಮೂಲಕ ಅಂಕಣದ ಒಳಭಾಗವನ್ನ ಸೇರಿಸಿಕೊಂಡಿರುವಂತಹ ಮೈಸೂರಿನ ಯುವ ಆಟಗಾರ ಈ ಬಾರಿ ಉತ್ತಮವಾದಂತಹ ಒಂದು ಟ್ಯಾಕಲ್, ಲೆಫ್ಟ್ ಕಾರ್ನರ್ ಹಾಗೂ ಲೆಫ್ಟ್ ಇನ್ ಜಾಗದಿಂದ ಬಂದಂತಹ ಒಂದು ಅದ್ಭುತವಾದಂತಹ ಹಿಡಿತ. 7-3 in favor of ಬೆಳಗಾವಿ. ಸೂಪರ್ ಟೆಕಲ್ ಆನ್ ಆಗಿದೆ ಇಬ್ಬರು ಆಟಗಾರ ನಡುವೆ. ನಿಖಿಲ್ ಚಾಣಾಕ್ಷತನದ ಒಂದು ಆಟ ಅಂತ ಹೇಳ್ಬೋದು. ಲೆಫ್ಟ್ ಕಾರ್ನರ್ ಮೇಲೆ ವೇಗವಾಗಿ ಅಟ್ಯಾಕ್ ಮಾಡ್ತಾ ಒಂದು ಹ್ಯಾಂಡ್ ಟಚ್ ಮೂಲಕ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. 8-3. ನೂತನ್ ಕೆ ಫಸ್ಟ್ ಏಡ್ ನೀಡಿ, ಆರೋಗ್ಯ ಇಲಾಖೆಯವರು ಆದಷ್ಟು ಬೇಗ ಫಸ್ಟ್ ಏಡ್ ನೀಡಿ. ಫಸ್ಟ್ ಏಡ್ ನೀಡಿ ಆದಷ್ಟು ಬೇಗ. ಮಠ ಹಾಸನ ಹಾಗೂ ಕೊಡಗು ಹಾಗೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ
ಡಾಕ್ಟರ್ ಮಂತರ್ಗೌಡ ಅವರು ಸಹ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿರುವಂತ ಸಂದರ್ಭ, ಇಬ್ಬರು ಆಟಗಾರ ನಡುವೆ ನಿಖಿಲ್ ಈ ಒಂದು ಕಾರ್ಯಕ್ರಮಕ್ಕೆ ಪಾವನ ಸಾನ್ನಿಧ್ಯವನ್ನು ವಹಿಸಲಿಕ್ಕಿದ್ದಾರೆ ಪರಮ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಮಹಾಸ್ವಾಮೀಜಿರವರು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ, ಹಾಗೆ ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರು ಅಭಿವೃದ್ಧಿ ಅಧಿಕಾರಿಯಾಗಿರುವಂತಹ ಶ್ರೀಯುತ ಡಾಕ್ಟರ್ ಮಂತರ್ಗೌಡರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಜಿಲ್ಲಾ ಒಕ್ಕಲಿಗರ ಗೌಡ ಯುವ ವೇದಿಕೆ ಕುಶಾಲನಗರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಲಿಕ್ಕಿದ್ದಾರೆ ಪರಮ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಮಹಾಸ್ವಾಮೀಜಿರವರು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ, ಹಾಸನ ಹಾಗೂ ಕೊಡಗು. ಅದೇ ರೀತಿ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು, ನಲ್ಮೆಯ ಜನನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಮಂತರ್ಗೌಡರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಪ್ರೀತಿಯ ಆಧಾರದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಹಿಂದಿನ ಪಂದ್ಯದಲ್ಲಿ ಕೊಡಗು ಜಿಲ್ಲಾ ತಂಡವನ್ನು ಪ್ರತಿನಿಧಿಸಿದಂತಹ ನವೀನ್ ರವರು ಎಲ್ಲಿದ್ರು ಆದಷ್ಟು ಬೇಗ ಅಂಕಣದ ಬಳಿ ಆಗಮಿಸಬೇಕು. ನಿಮ್ಮ ಆಟವನ್ನು ಮೆಚ್ಚಿ ಮಧು ದುಬಾರಿರವರು ಒಂದು ಕಿರು ಕಾಣಿಕೆಯನ್ನು ನೀಡಲಿಕ್ಕಿದ್ದಾರೆ, ದಯವಿಟ್ಟು ಬಂದು ಪಡೆದುಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಪ್ರಮೋದ್ ಮುತ್ತಪ್ಪರವರು ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ VP ಶಶಿಧರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಹಾಗೆ ಶ್ರೀಯುತ ಮಂಜುನಾಥ್ ಗುಂಡೂರಾವ್ರವರು, ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ವಿಠಲ್ ಜೋಶಿರವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ವಿನಾಂತಿಯ ವಿಶ್ರಾಂತಿಯ ಗೋರಿಗೆ 14-7 ಸ್ಪರ್ಧೆ ಇದೆ. ಈ ಒಂದು ಪಂದ್ಯಾಕೂಟದ ಪ್ರಥಮ ಸೆಮಿಫೈನಲ್ ಪಂದ್ಯಾಕೂಟ ಎರಡು ಬಲಿಷ್ಠ ತಂಡಗಳ ನಡುವೆ. ಒಂದು ಕಡೆ ಅರಮನೆಗಳ ನಗರಿ ಮೈಸೂರು ವಿರುದ್ಧವಾಗಿ ಕುಂದದ ನಗರಿ ಬೆಳಗಾವಿ. 14-7 ಸ್ಪರ್ಧೆ ಇದೆ. ಮತ್ತೆ ಬರ್ತಾ ಇದೆ ಪ್ರೋ ಕಬಡ್ಡಿ ಖ್ಯಾತಿಯ ರಕ್ಷಿತ್ ಪೂಜಾರಿ. ಕಳೆದ ಪಂದ್ಯಾಟದ ದಿಕ್ಕನ್ನೇ ಬದಲಿಸಿದಂತಹ ರಕ್ಷಿತ್ ಪೂಜಾರಿ ಸತತ 3 ಬಾರಿ ಬೆಂಗಳೂರು ತಂಡದಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಂಡಂತಹ ರಕ್ಷಿತ್ The score is 8-14. ಕೊಡಗು ತಂಡದ ನವೀನ್ ಅವರು ಎಲ್ಲಿದ್ರು ಆದಷ್ಟು ಬೇಗ ಅಂಕಣದ ಬಳಿ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಎಂಟು 14 ಸ್ಪರ್ಧೆ ಇದೆ. ಬೆಳಗಾವಿ leads by margin of 6 points. Again, Rakshit Pujari is in action. There are 7 players in the squad of the team. ಬೆಳಗಾವಿ ರಕ್ಷಿತ್ ಪೂಜಾರಿ ಬ್ಯಾಕ್ ಕಿಕ್ ಮಾಡುವ ಮುಖೇನವಾಗಿ ಲೆಫ್ಟ್ ಕಾರ್ನರ್ ಆಟಗಾರನ ಬಂಧನವಾಗಿದೆ. ಅಂಕಗಳ ಕಡೆ ಗಮನ ಕೊಟ್ಟಲ್ಲಿ 9-15 ಸ್ಪರ್ಧೆ ಇದೆ. 9-15.
ದಾಳಿಯಲ್ಲಿ ನಿಖಿಲ. ಮತ್ತೆ ವಿನಾಂತಿ ವಿಶ್ರಾಂತಿಯ ಕೋರಿಕೆ. ದ ಸ್ಕೋರ್ ಈಸ್ 9-15. ಈ ಒಂದು ಪಂದ್ಯಾಕೂಟದ ಪ್ರಥಮ ಎಸ್ಎನ್ ಬೋನಸ್ ಅಂಕದೊಂದಿಗೆ ಇಲ್ಲಿ ವಾಪಸ್ ಆಗಿದ್ದಾರೆ. ಹಾಫ್ ಟೈಮ್ ಸ್ಕೋರ್ ಬೆಳಗಾವಿ ಜಿಲ್ಲಾ ತಂಡ 16, ಮೈಸೂರು ಜಿಲ್ಲಾ ತಂಡ 12. 4 ಅಂಕದ ಮುನ್ನಡೆಯಲ್ಲಿ ಬೆಳಗಾವಿ ಜಿಲ್ಲಾ ತಂಡ ಇದೆ. ವಿಶೇಷವಾಗಿ ಹಿಂದಿನ ಒಂದು ಪಂದ್ಯದಲ್ಲಿ ನಮ್ಮ ಕೊಡಗು ಜಿಲ್ಲೆಯ ಹೆಸರಾಂತ ಕಬಡ್ಡಿ ಆಟಗಾರ ನವೀನ್ ಅವರ ಆಟವನ್ನು ಮೆಚ್ಚಿ ಮಧು ದುಬಾರೆ ಅವರು ಆತನ ಆಟವನ್ನು ಮೆಚ್ಚಿ ಒಂದು ಕಿರು ಗೌರವ ಕಾಣಿಕೆಯನ್ನು ನೀಡಲಿಕ್ಕೆ ಇದ್ದಾರೆ. ದಯವಿಟ್ಟು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಜೋರ ಚಪ್ಪಾಳೆ ಬರಲಿ ನಮ್ಮ ನವೀನ್ ಅವರಿಗೆ. ಅವರ ಆಟವನ್ನು ಮೆಚ್ಚಿ ಶ್ರೀಯುತ ಮಧು ದುಬಾರೆ ಅವರು ಒಂದು ಕಿರು ಗೌರವದ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಥ್ಯಾಂಕ್ ಯು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಬಡ್ಡಿ ಕ್ರೀಡೆಯಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇವೆ. MD ಕೃಷ್ಣಪ್ಪನವರು ವೇದಿಕೆಗೆ ಆಗಮಿಸಬೇಕು ದಯವಿಟ್ಟು. MD ಕೃಷ್ಣಪ್ಪನವರು ವೇದಿಕೆಗೆ ಆಗಮಿಸಬೇಕು ದಯವಿಟ್ಟು.
ಎಂ ಡಿ ಕೃಷ್ಣಪ್ಪನವರು ವೇದಿಕೆಗೆ ದಯವಿಟ್ಟು ಆಗಮಿಸಬೇಕು. ಅಧ್ಯಕ್ಷರು ಎಂ ಡಿ ಕೃಷ್ಣಪ್ಪನವರು. ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭವಾಗಿದೆ. 16-12 4 ಅಂಕದ ಮುನ್ನಡೆಯಲ್ಲಿ ಬೆಳಗಾವಿ ಜಿಲ್ಲಾ ತಂಡ. ಬೆಳಗಾವಿ ಜಿಲ್ಲಾ ತಂಡದ ಯುವ ಪ್ರತಿಭೆ ಅರುಣ್, ಮೈಸೂರು ಜಿಲ್ಲಾ ತಂಡದ ಸುದರ್ಶನ್ ಗೌಡ, ಯುವ ಕಬಡ್ಡಿ ಸೀರೀಸ್ನಲ್ಲೂ ಸಹ ಪ್ರತಿನಿಧಿಸಿದಂತಹ ಆಟಗಾರ. ದ್ವಿತೀಯಾರ್ಧದ ಆರಂಭಿಕ ಹಂತದಲ್ಲಿ ಎರಡು ತಂಡದ ಆಟಗಾರರು ಎಂಟಿ ರೈಡ್ಗಳಲ್ಲಿ ಮಾಡೋದ್ರ ಮೂಲಕ ಪಂದ್ಯವನ್ನ ಆಡ್ತಾ ಇದ್ದಾರೆ. ಕಾದ್ ನೋಡ್ಬೇಕಾಗಿದೆ ಯಾವ ರೀತಿಯಾದಂತಹ ಒಂದು ಸ್ಟ್ರಾಟಜಿಯನ್ನ ಎರಡು ತಂಡದ ಆಟಗಾರರು ಇಲ್ಲಿ ತೋರ್ಪಡಿಸ್ತಾರ ಅಂತೇಳಿ. ದಾಳಿಯಲ್ಲಿ ಅರುಣ್, ಬೆಳಗಾವಿ ಜಿಲ್ಲಾ ತಂಡದ ಯುವ ಪ್ರತಿಭೆ. ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ಹಾಗೂ ಕುಶಾಲನಗರ ತಾಲೂಕು ಒಕ್ಕಲಿಗರ ಯುವ ವೇದಿಕೆಯ ಈ ಒಂದು ಉದ್ಘಾಟನಾ ಸಮಾರಂಭ ಪ್ರಯುಕ್ತವಾಗಿ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ BGS ಕಪ್ 2025 ಇಂದು ಸಮಾರೋಪಗೊಳ್ತಾ ಇದೆ. ಈ ಒಂದು ಕಬಡ್ಡಿಯ ಹಬ್ಬ. ಥರ್ಡ್ ರೈಡ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. ಒಂದು ಅಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ಮೈಸೂರು ಜಿಲ್ಲಾ ತಂಡದ ಆಟಗಾರರು ದ್ವಿತೀಯಾರ್ಧದಲ್ಲಿ ಒಂದೊಳ್ಳೆ ಟ್ಯಾಕಲ್ ಮೂಲಕ ಇಲ್ಲಿ ಅಂಕವನ್ನು ಕಲೆ ಆಗ್ತಾ ಇದ್ದಾರೆ. ಥರ್ಡ್ ರೈಡ್, ಮೈಸೂರು ಜಿಲ್ಲಾ ತಂಡಕ್ಕೂ ಸಹ ಡೂ ಆರ್ ಡೈ. ರಕ್ಷಿತ್ ಪೂಜಾರಿ ಜೂನಿಯರ್ ಅಂತಾರಾಷ್ಟ್ರೀಯ ಕಬಡ್ಡಿ ತಾರೆ. ಪ್ರೋ ಕಬಡ್ಡಿಯಲ್ಲೂ ಸಹ ತೆಲುಗು ಟೈಟನ್ಸ್ ಹಾಗೂ ಬೆಂಗಳೂರು ಬುಲ್ಸ್ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಈ ಬಾರಿ ಒಂದು ಜಂಪ್ ತೆಗೆದುಕೊಂಡು ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು, ಆದ್ರೆ ಬೆಳಗಾವಿ ಜಿಲ್ಲಾ ತಂಡದ ಆಟಗಾರರಿಂದ ಬಿಗಿಯಾದಂತಹ ಟ್ಯಾಕಲ್. 17-13 ನಮ್ಮ ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀಯುತ MD ಕೃಷ್ಣಪ್ಪರವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಆಗಿರುವಂತಹ ಕಬಡ್ಡಿಯನ್ನ ಪ್ರೋತ್ಸಾಹಿಸಬೇಕು, ಕಬಡ್ಡಿಯನ್ನ ಬೆಳೆಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ವಿಶೇಷವಾಗಿ ಕುಶಾಲನಗರದ ತಾಲೂಕು ಒಕ್ಕಲಿಗರ ಯುವ ವೇದಿಕೆಯ ಒಂದು ಉದ್ಘಾಟನಾ ಸಮಾರಂಭದ ಪ್ರಯುಕ್ತವಾಗಿ ಒಂದು ಸುಂದರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಆಯೋಜನೆಗೆ ಹಗಲಿರುಳು ಶ್ರಮಿಸಿರುವಂತಹ ಶ್ರೀಯುತ MD ಕೃಷ್ಣಪ್ಪರವರು, ಜಿಲ್ಲಾಧ್ಯಕ್ಷರು ಒಕ್ಕಲಿಗ ಗೌಡ ಯುವ ವೇದಿಕೆ, ಶ್ರೀಯುತ ಚಂದ್ರಶೇಖರ್ ಹೇರೂರವರು, ಶ್ರೀಯುತ ಜಯರಾಜ್ ರವರು ತಾಲೂಕು ಯುವ ವೇದಿಕೆ ಅಧ್ಯಕ್ಷರು, ಶ್ರೀಯುತ ಅವಿನಾಶ್ ರವರು ರಾಷ್ಟ್ರೀಯ ಹಾಗೂ ಪ್ರೋ ಕಬಡ್ಡಿ ಆಟಗಾರರು, ಶ್ರೀಯುತ ಕಿರಣ್ ರವರು, ಹಾಗೆ ಶ್ರೀಯುತ ಸಂತೋಷ್ ಜನತಾ ಕಾಲನಿ ರವರು, ಶ್ರೀಯುತ ಸುನಿಲ್ ರವರು, ಶ್ರೀಯುತ ಪ್ರವೀಣ್ ಕೂಡಿಗೆರವರು ಹಾಗೂ ಶ್ರೀಯುತ ಅವಿನಾಶ್ ಮುಳ್ಸೋಗೆರವರು, ಹಾಗೆ ಶ್ರೀಯುತ ಪ್ರವೀಣ್ ಸೋಮಾರ್ಪೇಟೆರವರು, ಶ್ರೀಯುತ ಗಿರೀಶ್ ಗೌಡರವರು, ಶ್ರೀಯುತ ನವೀನ್ ರವರು ಪುರಸಭೆ ನಾಮನಿರ್ದೇಶಿತ ಸದಸ್ಯರು, ಹಾಗೆ ಶ್ರೀಯುತ ಸುನೀತ್ ರವರು ಹಾಗೂ ಶ್ರೀಯುತ ಚೇತನ್ ರವರ ಇದು ಪರಿಶ್ರಮದ ಫಲ. ಬಹಳ ಅದ್ಭುತವಾದಂತಹ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ ಮೂಡಿ ಬಂದಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ.
5 ಅಂಕಗಳ ಅಂತರ. ಪ್ರಶಸ್ತಿ ಸುದ್ದಿಗೆ ಪ್ರವೇಶ ಮಾಡಲು ಫೈನಲ್ ಯಾರೆಲ್ಲ ಕೇಳ್ತಾರೆ ಗೆದ್ದು ಕಾದು ನೋಡಬೇಕಾಗಿದೆ. ಮೈಸೂರು ತಂಡಕ್ಕೂ ಅವಕಾಶ ಒದಗಿ ಬಂದಿದೆ. ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಮಾಡು ಇಲ್ಲವೇ ಮಡಿ. ಅಂತಾರಾಷ್ಟ್ರೀಯ ಕ್ರೀಡಾಪಟುವನ್ನು ಬೆಳೆಸುವ ಪ್ರಯತ್ನದಲ್ಲಿ ಇದೀಗ ಮತ್ತೆ ಸೂಪರ್ ರೀಸಲ್ಲಿ ಆಪತ್ಪಾತ್ರನಾಗಿ ಮತ್ತೆ ಮೈಸೂರಿಗೆ ಮೈಸೂರು ಕೂಡ ಸೋಲಿನ ಅಂಚಿನಲ್ಲಿದ್ದು 10 ಗೆಲುವಿಗೆ ನಡೆದಿತ್ತು. ಅದೇ ರೀತಿ ಎಸ್ 1+2 3 ಪಾಯಿಂಟ್ ಮೈಸೂರು. ಎಂತ ಒಂದು ಅದ್ಭುತವಾದಂತ ಪಂದ್ಯ. 19-18 1 ಅಂಕದ ಮುನ್ನಡೆಯಲ್ಲಿ ಮೈಸೂರು. ಹಲೋ, ಗ್ರೌಂಡ್ ಇನ್ಚಾರ್ಜ್ ಯಾರಿದ್ದೀರ ಒಂದ್ ಸ್ವಲ್ಪ ಅಂಕಣವನ್ನ ಹಲೋ ಅದೇ ರೀತಿ 5 ಪಂದ್ಯಾಟಕ್ಕೆ ಸಾಲಿಗ್ರಾಮದ ನಾಗೇಗೌಡರು ಕೂಡ ಆಗಮಿಸಿರ್ತಾರೆ. ಅವ್ರಿಗೂ ಕೂಡ ವೇದಿಕೆಯಲ್ಲಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇವೆ. ಹತ್ತೊಂಬತ್ತು 18 1 ಅಂಕದ ಮುನ್ನಡೆಯಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರು. ಇದೀಗ ಮತ್ತೆ ದಾಳಿಯಲ್ಲಿ ರಕ್ಷಿತ್ ಪೂಜಾರಿ, ಒಬ್ಬ ಜೂನಿಯರ್ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ. ದಯವಿಟ್ಟು ವೇದಿಕೆ ಮುಂದೆ ನಿಂತಿರೋ ಸಾರ್ವಜನಿಕರು ದಯವಿಟ್ಟು ಸೈಡ್ ಕೊಡಿ. ಕ್ರೀಡಾಭಿಮಾನಿಗಳೇ ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ನಿಂತಿರುವಂತಹ ಅಂದ್ರೆ ಬ್ಯಾರಿಕೇಡ್ಗೆ ಏನು ಬಾರವನ್ನು ಹಾಕಿ ನಿಂತಿದ್ರ, ದಯವಿಟ್ಟು ನೀವೆಲ್ಲರೂ ಗ್ಯಾಲರಿಗೆ ಬಂದು ಆಸೀನರಾಗಿ ಪಂದ್ಯವನ್ನು ವೀಕ್ಷಿಸಬೇಕು. ಯಾಕಂದ್ರೆ ವೇದಿಕೆಯಲ್ಲೂ ಸಹ ಅತಿಥಿಗಳು ಪಂದ್ಯವನ್ನು ವೀಕ್ಷಿಸಲಿಕ್ಕಿದ್ದಾರೆ. ದಯವಿಟ್ಟು ಸಹಕರಿಸಿ. ಈ ಬಾರಿ ನಿಖಿಲ್ ಸಾಕಷ್ಟು ವೇಗದ ದಾಳಿಯಾಗಿತ್ತು, ಆದರೆ ಅಭಿ ಉತ್ತಮವಾದಂತಹ ಒಂದು ಟ್ಯಾಕಲ್. ರಕ್ಷಿತ್ ಪೂಜಾರಿ 6 ಆಟಗಾರ ನಡುವೆ ಅಂತರವನ್ನ ಈ ಸೂಪರ್ ಮಿನಿಟ್ ನಲ್ಲಿ ಸೂಪರ್ ಗೆಲುವನ್ನು ಯಾರು ಪಡೆದುಕೊಳ್ತಾರೆ, ಸೂಪರ್ ಸಮಯವನ್ನು ನಿರ್ಧರಿಸುತ್ತಾರೆ. ರಕ್ಷಿತ್ ಪೂಜಾರಿ ಸವಾಲನ್ನು ಸ್ವೀಕರಿಸಿದ
ಈ ಸಾಮಾನ್ಯ ದಾಳಿಯಲ್ಲಿ ನಿರ್ಣಾಯಕ ಹೊರಗೆ ಹೋಗ್ತಿದ್ದಾರೆ. ಖ್ಯಾತನ ಮಹಿಳಾ ಅದ್ಭುತವಾಗಿ ಬಂದಿದ್ದಾರೆ. ರಕ್ಷಿತ್ ಪೂಜಾರಿ ಈಗ ಬಂದಿರಾಗ್ತಾ 20-19ರಲ್ಲಿ ಒಂದು ಅಂಕದ ಕೇವಲ ಒಂದು ಅಂಕದ ವಿರೋಚಿತಗೊಂಡರೆ ನಿಖಿಲ್ ದಾಳಿಯಲ್ಲಿ ರೈಟ್ ಕಾರ್ನರ್ ಭಾಗದಿಂದ ಉತ್ತಮವಾದಂತಹ ಟ್ಯಾಕಲ್ ನೂತನ್ ಕೆ ಹಾಗೂ ಸುದರ್ಶನ್. ಹಲೋ 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 ಮೈಸೂರು ಸಂಸ್ಥಾನದಲ್ಲಿ 21-20 ಒಂದು ಅಂಕದ ಮುನ್ನಡೆಯಲ್ಲಿ ಮೈಸೂರು ಹೊರಭಾಗದಲ್ಲಿ 22-20 ಮೈಸೂರು ಎರಡು ಮಹತ್ವದ ನಿರ್ಣಾಯಕ ರೋಚಿತ ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಳ್ಳುತ್ತಾರೆ ಮೈಸೂರು. ನಿರ್ಣಾಯಕ 5 ನಿಮಿಷಗಳ ಪಂದ್ಯಾಟ 20-20ರಲ್ಲಿ 2 ಅಂಕಗಳ ಕಾಯ್ದುಕೊಳ್ತಾ ಇದೆ ಮೈಸೂರು. ಥರ್ಡ್ ರೈಡ್ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಇಪ್ಪತ್ಮೂರು 21 2 ಅಂಕದ ಅಂತರದಲ್ಲಿ ಪಂದ್ಯ ಮೈಸೂರು ತಂಡದ ಪರವಾಗಿ. ಮೈಸೂರು ತಂಡದ ಸಂಪೂರ್ಣ ಒಂದು ಜವಾಬ್ದಾರಿಯನ್ನು ಹೊತ್ತಿರುವಂತಹ ಆಟಗಾರ ರಕ್ಷಿತ್ ಪೂಜಾರಿ, ಒಬ್ಬ ಅನುಭವಿ ಆಟಗಾರ. ಎರಡು ತಂಡದ ನಾಯಕರೇ, ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಕ್ಯಾಪ್ಟನ್ ಲಾಸ್ಟ್ 4 minutes to go. ಸಂಪೂರ್ಣವಾಗಿ ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ ರಕ್ಷಿತ್ ಪೂಜಾರಿಯಿಂದ. ಒಂದು ಜಾಣ್ಮೆ ಆಟ. ಥರ್ಡ್ ರೈಡ್ ಕ್ಯಾಪ್ಟನ್ ಲಾಸ್ಟ್ 3 minutes to go. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಮಾಡು ಇಲ್ಲವೇ ಮಾಡಿ. ಈ ಬಾರಿ ಸುದರ್ಶನ್ ಗೌಡ ಸಾಕಷ್ಟು ವೇಗದ ದಾಳಿಯಾಗಿತ್ತು, ಒಳ ನುಗ್ಗಿದ್ರು. ಈ ಒಂದು ಸಂದರ್ಭದಲ್ಲಿ
ಕಾರ್ನರ್ ಭಾಗದಿಂದ ಒಂದೊಳ್ಳೆ ಟ್ಯಾಕಲ್. ಒಂದೇ ಒಂದು ಅಂಕದ ಮುನ್ನಡೆಯಲ್ಲಿ ಮೈಸೂರು ಜಿಲ್ಲಾ ತಂಡ ಇದೆ. ಥರ್ಡ್ ರೈಟ್. ಇಪ್ಪತ್ಮೂರು ಸಮಬಲ ಹೋರಾಟದಲ್ಲಿ ಪಂದ್ಯ. ಹಲೋ ಚೆಕ್. ರಕ್ಷಿತ್ ಪೂಜಾರಿ ಒಂದ್ ಸ್ವಲ್ಪ ಮೈ ಮರ್ತ್ರ ಅಂತ ಕಾಣಿಸುತ್ತೆ. ಉತ್ತಮವಾದಂತಹ ಒಂದು ಟ್ಯಾಕಲ್. ಒಂದು ಅಂಕದ ಮುನ್ನಡೆಯಲ್ಲಿ ಕುಂದಾನಗರಿ ಬೆಳಗಾವಿ. ದಾಳಿಯಲ್ಲಿ ಯುವ ಪ್ರತಿಭೆ ಅಭಿ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 24-23 ಒಂದು ಅಂಕದ ಮುನ್ನಡೆಯಲ್ಲಿ ಬೆಳಗಾವಿ. ದಾಳಿಯಲ್ಲಿ ಬೆಳಗಾವಿ ಜಿಲ್ಲಾ ತಂಡದ ಯುವ ಪ್ರತಿಭೆ ನಿಖಿಲ್. Yes! Abhi! Wait. 24-24 ಕುಶಲ್ ನಗರ. ವೇಟ್ ಅಲ್ಲ, ಆಟಗಾರ ಮಾತಾಡೋದು ಬೇಡ, ತೀರ್ಪುಗಾರರು.
ಸೆಕೆಂಡುಗಳ ಆಟ ಬಾಕಿ ಇದೆ. ಎಲ್ಲರ ಚಿತ್ತ ಸಮಯದತ್ತ. ಥರ್ಡ್ ಡೂ ಆರ್ ಡೈ. ಸೆಕೆಂಡುಗಳ ಆಟ ಬಾಕಿ ಇದೆ. ನಿಖಿಲ್ ಯಸ್, ಮೈಸೂರು ಎಸ್. ಇನ್ನು ಮುಗಿದಿಲ್ಲ ಪಂದ್ಯ. ಇನ್ನು ಪಂದ್ಯ ಮುಗಿದಿಲ್ಲ. ಇಪ್ಪತ್ತೈದು 24 ಒಂದು ಅಂಕದ ಮುನ್ನಡೆಯಲ್ಲಿ ಮೈಸೂರು. ಸೂಪರ್ ಡೂಪರ್ ಅದ್ಭುತವಾದಂತಹ ಒಂದು ಪಂದ್ಯ. ಪ್ರತಾಪ್ ರವರ ಒಂದು ತರಬೇತಿಯಲ್ಲಿ ಮೈಸೂರು ಬೆಳಗಾವಿ ಜಿಲ್ಲಾ ತಂಡದ ಆಟಗಾರರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ